ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿಕ್ಷಣದಲ್ಲಿ ಕೊನೆ ಸ್ಥಾನ ಅಳಿಸಿ ಹಾಕಲು ಆಂಜನೇಯ ಚೌಡಯ್ಯಗೆ ಪೂಜೆ ಸಲ್ಲಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದ ಮುತ್ನಾಳ್. ಯಾದಗಿರಿ ಜಿಲ್ಲೆಯಲ್ಲಿ 10ನೇ ಹಾಗೂ ಪಿಯು ಪರೀಕ್ಷೆಯಲ್ಲಿ ಪದೇ ಪದೇ ಕೊನೆ ಸ್ಥಾನಕ್ಕೆ ಬರುತ್ತಿರುವುದನ್ನು ತಡೆಯಲು ಜಿಲ್ಲೆಯಾದ್ಯಂತ ನಗರ ಮತ್ತು ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮಕ್ಕೆ ಹೊಸಳ್ಳಿ ಮತ್ತು ಬೆಳಗೇರಿ ಗ್ರಾಮದಲ್ಲಿ ಆಂಜನೇಯ ದೇವರಿಗೆ ಹಾಗೂ ಅಂಬಿಗರ ಚೌಡಯ್ಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ಮಾತನಾಡಿ, ಪ್ರತಿ ವರ್ಷ ಬೋರ್ಡ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಕೊನೆಯ ಸ್ಥಾನವೇ ಗತಿಯಾಗಿದ್ದು, ಇದಕ್ಕೆ ಕಾರಣಗಳು ಏನು ಎಂಬುದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಜಾಥಾ ಕೈಗೊಂಡಿದ್ದಕ್ಕಾಗಿ ಅವರು ಹೇಳಿದ್ದಾರೆ. ಇತ್ತೀಚೆಗೆ ನನಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾಗ ನನ್ನ ಆರೋಗ್ಯಕ್ಕಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಜನತೆಯ ಪ್ರೀತಿ ವಿಶ್ವಾಸಗಳಿಂದಾಗಿ ಹೋರಾಟಕ್ಕೆ ಹೊಸ ಶಕ್ತಿ ಬಂದಿತು. ಆ ನಿಟ್ಟಿನಲ್ಲಿ ನಾನು ಈ ಭಾಗದ ಶೈಕ್ಷಣಿಕ ಕುಸಿತ ತಡೆಯುವ ನಿಟ್ಟಿನಲ್ಲಿ ಹೋರಾಟ ರೂಪಿಸುತ್ತಿರುವುದಾಗಿ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಶೈಕ್ಷಣಿಕ ಸುಧಾರಣೆಗಾಗಿ ಶಿಕ್ಷಣ ಸಚಿವರು ತಿಂಗಳಿಗೆ 2 ಬಾರಿ ಭೇಟಿ ನೀಡಬೇಕು. ಅಧಿಕಾರಿಗಳು ಸಂಘ ಸಂಸ್ಥೆಗಳ ಶಾಲಾ ಮಕ್ಕಳ ಪೋಷಕರ ಜೊತೆಗೆ ಚರ್ಚೆ ಮಾಡಿ ಮೂಲ ಕಾರಣ ಪತ್ತೆ ಹಚ್ಚಿ ಕೆಲಸ ಮಾಡಬೇಕು. ಈ ಭಾಗದಲ್ಲಿ ಶಿಕ್ಷಕರು ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು. ಶಾಲೆ ಆರಂಭವಾಗಿದ್ದು ಶೀಘ್ರ ಎಲ್ಲ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಸ್ಥಾನವನ್ನು ಭರ್ತಿ ಮಾಡಬೇಕು. ಅತಿಥಿ ಶಿಕ್ಷಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೇಮಕ ಮಾಡಿಕೊಳ್ಳಬೇಕು. ಶಾಲೆಯ ಕೊಠಡಿಗಳು ಮತ್ತು ಮೂಲಭೂತ ಸೌಕರ್ಯದಿಂದ ಪರದಾಡುವ ಸ್ಥಿತಿ ಬಂದಿದ್ದು, ಇದನ್ನ ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಕೆಲ ಶಿಕ್ಷಕರು ಶಾಲೆಗೆ ಚಕ್ಕರ್ ಹೊಡೆದು ತಮ್ಮ ವೈಯಕ್ತಿಕ ಕೆಲಸಗಳು ಆದ ರಿಯಲ್ ಎಸ್ಟೇಟ್ ಬಿಸಿ ಪಿಗ್ಮಿ ಮಾಡುವಲ್ಲಿ ಬ್ಯುಸಿಯಾಗಿದ್ದಾರೆ. ಇವೆಲ್ಲವಕ್ಕೆ ಕಡಿವಾಣ ಹಾಕಲು ಜಿಪಿಎಸ್ ಅಳವಡಿಸಬೇಕು. ಬಯೋಮೆಟ್ರಿಕ್ ಹಾಜರಾತಿ ಅಳವಡಿಸಬೇಕು. ಶಾಲೆ ಪ್ರಾರಂಭವಾಗಿದ್ದು ತಿಂಗಳಿಗೊಮ್ಮೆ ಜಾಗೃತಿ ಸಭೆ, ಪಾಲಕರ ಸಭೆ ಮಾಡಬೇಕು. ಮಕ್ಕಳ ಪ್ರಗತಿ ಪರಿಶೀಲನೆ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಕಡ್ಡಾಯ ಹಾಜರಾತಿ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಅಭಿಯಾನವನ್ನು ನಿರಂತರವಾಗಿ ನಡೆಸಲಾಗುತ್ತೆ ಮತ್ತು ಕೊನೆ ಸ್ಥಾನದ ಹಣೆಪಟ್ಟಿ ತೆಗೆಯುವ ತನಕ ಹೋರಾಟ ನಡೆಯುತ್ತೆ ಎಂದರು. ಯಾದಗಿರಿ ಜಿಲ್ಲಾ ಕೇಂದ್ರ ಪದೇ ಪದೇ ಅನ್ನೋದು ಕೊನೆ ಸ್ಥಾನದಲ್ಲಿ ಶಿಕ್ಷಣದಿಂದ ಕೊನೆ ಸ್ಥಾನದಾಗ ಬರ್ತಕ್ಕಂಥ ಹಣೆಪಟ್ಟಿಯನ್ನು ಅಳಿಸಬೇಕಾಗಿತ್ತಂದರೆ ಇವತ್ತು ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ಜಿಲ್ಲೆಗೆ 2 ಬಾರಿ ಭೇಟಿ ನೀಡಬೇಕು. ಮತ್ತು ನಾವೇನದಂದರೆ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಕ್ಕಂಥ ಅಭಿಯಾನ ಹಾಕೊಂಡಿವಿ. ಇವತ್ತೇನದಂದರೆ ಬೆಳಗೇರಿ ಗ್ರಾಮದಲ್ಲಿ ಮತ್ತು ಹೊಸಳ್ಳಿ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಮತ್ತು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ವಿ. ಇದು ಅಭಿಯಾನ ನಿರಂತರ ಇರ್ತದೆ. ಮುಂದಿನ ಸಲ ಈ ಕೊನೆ ಸ್ಥಾನದ ಪಟ್ಟಿಯನ್ನು ಅಳಿಸ್ಬೇಕನ್ನೋದೇ ಈ ಅಭಿಯಾನದ ಉದ್ದೇಶ ಅದ. ನನ್ನ ನಡಿ ಏನದಂದ್ರೆ ಶಾಲೆ ಸ್ವಚ್ಛ ಆಗಬೇಕು, ಶಾಲೆ ಕೊಠಡಿ ಸರಿ ಇರಬೇಕು, ಶಿಕ್ಷಕರ ಕೊರತೆ ನೀಗಿಸ್ಬೇಕು, ಎಲ್ಲ ಶಿಕ್ಷಕರ ನೇಮಕ ಮಾಡಬೇಕು. ಮತ್ತು ಅಲ್ಲಿ ಏನದ ಮೂಲಭೂತ ಸೌಕರ್ಯ, ಕುಡಿಯ ನೀರು, ಶೌಚಾಲಯ ಎಲ್ಲವನ್ನು ಏನದ ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆಯಲ್ಲಿ ಆಗಿ ಮಕ್ಕಳ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೋಡಬೇಕು. ಶಿಕ್ಷಕರು ಏನದ ಕೆಲವು ಶಿಕ್ಷಕರು ಇದ್ದೂ ಇಲ್ಲದಂತಾರೆ. ಅವ್ರು ಏನದ ಅಂದರೆ ರಿಯಲ್ ಎಸ್ಟೇಟು ಏನದ ಪಿಗ್ಮಿ BC ದಂಧದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಅಂಥವ್ರನ್ನ ಹಾಕಬೇಕು. ಶಾಲೆಗೆ ಚಕ್ಕರ್ ಮಾಡಿದಂಥ ಆಫೀಸರ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. BO ಮತ್ತು DDP ಆಕಸ್ಮಿಕ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ವಾಸ್ತುಸ್ಥಿತಿಯನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದೇ ಈ ಅಭಿಯಾನದ ದೃಷ್ಟಿ. ಈ ಸಂದರ್ಭದಲ್ಲಿ ಬೆಳಗೇರಿ ಹೊಸಳ್ಳಿ ಗ್ರಾಮಸ್ಥರು ಆದ ಮುಖ್ತಾರ್ ಪಟೇಲ್, ಹನುಮಂತ ಶರಣಪ್ಪ, ಚೆನ್ನಬಸಪ್ಪ, ಸದಾಶಿವಪ್ಪ, ಗೌಸ ಸಾಬಣ್ಣ, ರಫೀಕ್ ಪಟೇಲ್, ಬಾಬಾ ಹನುಮಂತ ಸಾಬಣ್ಣ, ಕರಕುಂದಿ ಹೊನ್ನಪ್ಪ, ನಾಗಪ್ಪ ಗಮಗ, ಮಲ್ಲಯ್ಯ, ಮೋನೀಸ್, ವೆಂಕಟೇಶ, ಆಶಪ್ಪ, ಬಸಪ್ಪ, ಆಂಜನೇಯ, ಭೀಮರಾಯ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.